ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಡೇ 3 ಆಫ್ ಹೆಲ್ತಿ ಲೈಫ್ ಸ್ಟೈಲ್. ಇವತ್ತು ನನಗೆ ಎಕ್ಸಾಮ್ ಇದ್ರಿಂದ ಮಾರ್ನಿಂಗ್ ಬೇಗನೆ ಕಾಲೇಜ್ಗೆ ಹೋಗಿದ್ದೆ. ಆ್ಯಂಡ್ ಆ್ಯಪಲ್ ಸೈಡರ್ ವಿನೆಗರ್ನ ಮರಿಬಾರ್ದು ಅಂತ ಅಲ್ಲೇ ಒಂದು ಹಾಫ್ ಲೀಟರ್ ವಾಟರ್ ಬಾಟಲ್ ತೊಗೊಂಡು ಅರ್ಧ ನೀರು ಕುಡಿದು ಇನ್ನು ಅರ್ಧ ನೀರಿಗೆ ಟ್ಯಾಬ್ಲೆಟ್ಸ್ ಹಾಕಿ ಅಲ್ಲೇ ನಾನು ಆ್ಯಪಲ್ ಸೈಡರ್ ವಿನೆಗರ್ನ ಕಾಲೇಜಲ್ಲಿ ತೊಗೊಂಡು ಹಾಗೆ ಓದ್ಕೊಂಡು ನಾನು ತಿನ್ನೋಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಕರೆಕ್ಟಾಗಿ 16 ಅವರ್ಸ್ ಫಾಸ್ಟಿಂಗ್ ಕಂಪ್ಲೀಟ್ ಆಗಿತ್ತು. ಅಲ್ಲಿಂದ ಬರ್ತಾ 1 ಕಿಲೋಮೀಟರ್ ನಾನು ನಡ್ಕೊಂಡೇ ಬಂದೆ, ಅಂದರೆ ಕಾಲೇಜಿಂದ ಬಸ್ ಸ್ಟ್ಯಾಂಡ್ಗೆ, ಬಿಕಾಸ್ ವಾಕಿಂಗ್ ಆಗಿಬಿಡಲಿ ಅಂತ. ಸೊ ಅಲ್ಲೇ ವಾಕಿಂಗ್ನ ಮುಗಿಸ್ಕೊಂಡು ಬಂದೆ. ಮನೆಗೆ ಪಾರ್ಸಲ್ ಬಂದಿತ್ತು, ವೇದಿಕ್ಸ್ ಅಂತ. ಎಲ್ಲರಿಗೂ ಗೊತ್ತಿರುತ್ತೆ, ನನಗೆ ಹೇರ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಆಗ್ತಿತ್ತು, ಹೇರ್ ಫಾಲ್ ಆಗ್ತಿತ್ತು. ಸೊ ಯೂಸ್ ಮಾಡೋಣ, ಇದನ್ನ ನೋಡೋಣ ಅಂತ ತರಿಸ್ಕೊಂಡಿದ್ದೀನಿ. ನಾನು ನಿಜವಾಗ್ಲೂ ಜೆನ್ಯೂನ್ ರಿಸಲ್ಟ್ಸ್ನ ಹೇಳ್ತೀನಿ, ನಾನು ಯೂಸ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಒಂದು ಅಟ್ಲೀಸ್ಟ್ 1 ಮಂತ್ 2 ಮಂತ್ಸ್ ಆದರೂ ಯೂಸ್ ಮಾಡ್ತೀನಿ, ಅಲ್ಲಿವರೆಗೂ ಹೇಳಲ್ಲ. ಬಿಕಾಸ್ ಅದು ನನ್ನ ಕೂದಲಿಗೆ ಅಡ್ಜಸ್ಟ್ ಆಗಬೇಕು, ಹೇಗಿರುತ್ತೆ ಅಂತ ನಾನು ಆಮೇಲೆ ಹೇಳ್ತೀನಿ. ಹಾಗೆ ನೈಟ್ ಊಟಕ್ಕೆ ನಾನು ಚಪಾತಿ ಹಾಗೆ ಬೀನ್ಸ್ ಪಲ್ಯ ಮಾಡಿದರು, ಹಾಗೆ 2 ಮೊಟ್ಟೆ ಕಂಪಲ್ಸರಿ. ಅದನ್ನು ತಿಂದು ನಾನು ಡೇನ ಮುಗಿಸ್ದೆ. ನಂಗೆ ಗೊತ್ತಿಲ್ಲ, ನಿದ್ದೆನೇ ಬರ್ತಿರಲಿಲ್ಲ. ಲಿಟ್ರಲಿ 3 ಗಂಟೆ ಆದರೂ ಎದ್ದೇ ಇದ್ದೀನಿ. ಸೊ ನಾಳೆ ಮಾರ್ನಿಂಗಿಗೆ ಅದು ಎಫೆಕ್ಟ್ ಆಗುತ್ತೆ. ಹಿಯರ್ ಕಮ್ಸ್ ಮೈ ಫೇವ್ರೆಟ್ ಪಾರ್ಟ್, ಇಲ್ಲಿ ಟಿಕ್ ಮಾಡೋದು. ನಾನು ಯಾವ ವರ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ ಆ ವರ್ಕ್ನ ಮಾತ್ರ ಟಿಕ್ ಮಾಡಿದ್ದೀನಿ, ನೋ ಚೀಟಿಂಗ್ಸ್. ಈ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.